ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಬೆಳಿಗ್ಗೆನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಎದ್ದು ಹೊರಗಡೆ ಬರಬೇಕಿದ್ರೆ ಗಿಡದಲ್ಲಿ ಹೂಗಳೆಲ್ಲ ಇತ್ತು. ತುಂಬ ಖುಷಿ ಆಯಿತು ಹೂಗಳನ್ನು ನೋಡಿ. ನಂದಿ ಬಟ್ಟಲು ಇತ್ತು, ಆಮೇಲೆ ಕನಕಾಂಬರ ಇತ್ತು. ಕನಕಾಂಬರ ನಾವು ಈ ವರ್ಷ ಹೊಸದಾಗಿ ಹಾಕಿರುವಂತಹ ಗಿಡ. ಅದರಲ್ಲಿ ಈಗಾಗಲೇ ಹೂಗಳು ಬಿಡ್ತಾ ಇದೆ. ಅದನ್ನು ನೋಡಿ ತುಂಬ ಖುಷಿ ಆಯಿತು ನನಗೆ. ಹೊಸ ಗಿಡದಲ್ಲಿ ಹೂವು ಬಿಡೋದಂತ ಹೇಳಿದರೆ ಅದನ್ನು ನೋಡ್ತಾ ಇರೋದೇ ಒಂದು ಖುಷಿ ಅಲ್ವಾ. ಒಂಥರ ರೆಡ್ಡಿಶ್ ಕಲರಲ್ಲಿ ಇದೆ. ಇನ್ನೊಂದು ಆರೆಂಜ್ ಕಲರಲ್ಲಿ ಬರುತ್ತಾ ಅಲ್ವಾ, ಆ ಗಿಡ ಸಿಕ್ಕಿಲ್ಲ ನನಗೆ. ಸೊ ಇದು ಈ ಕಲರಲ್ಲಿ ಇದೆ. ಹಾಗೆ ಕಾಕಡ ಮಲ್ಲಿಗೆ ಕೂಡ ಇವಾಗ ಆಗ್ತಾ ಇದೆ. ಇದು ಸೀಸನ್ ಅಂತ ಹೇಳ್ಬೋದು. ಕಾಕಡ ಮಲ್ಲಿಗೆ, ಮಂಗಳೂರು ಮಲ್ಲಿಗೆ ಇದೆಲ್ಲ ಆಗುವಂತಹ ಒಂದು ಸೀಸನ್ ಇದು. ಹಾಗೆಯೇ ಸ್ವಲ್ಪ ಹೂಗಳನ್ನು ನೋಡ್ತಾ ವಿಡಿಯೋ ಮಾಡಿಕೊಂಡೆ. ಹಾಗೆ ಎದ್ದ ಕೂಡಲೇ ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ಫ್ರೆಶ್ ಏರ್ ತೊಗೊಂಡು ಇವಾಗ ಒಳಗಡೆ ಬಂದು ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಸಂಡೇ ಅಲ್ವಾ, ಹಾಗಾಗಿ ಎಷ್ಟೊಂದು ಗಡಿಬಿಡಿ ಇಲ್ಲ. ಆರಾಮಾಗಿ ಕೆಲಸಗಳನ್ನು ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಈಗ ತಿಂಡಿ ಮಾಡಬೇಕು ಅಂತ ಒಳಗಡೆ ಬಂದಿದ್ದೀನಿ. ಇವತ್ತು ತಿಂಡಿಗೆ ನಾನು ಶಾವಿಗೆ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಸೈಡಲ್ಲಿ ಸೇಮೆ ದಡ್ಡಿ ಅಂತ ಹೇಳ್ತೀವಿ ನಾವು. ಅದನ್ನು ಮಾಡ್ತಾಯಿದ್ದೀನಿ. ನಿನ್ನೆ ನಾನು ಮೀನು ಸಾರು ಮಾಡಿದ್ದೆ, ಬಂಗುಡೆ ಮೀನಿನ ಸಾರು ಮಾಡಿದ್ದೆ. ಸೊ ಅದೇ ಸಾರು ಮಿಕ್ಕಿತ್ತು ನೈಟ್, ಹಾಗಾಗಿ ಅದನ್ನು ಬಿಸಿ ಮಾಡಿಕೊಂಡು ಎತ್ತಿಟ್ಟಿದ್ದೆ. ಬೆಳಿಗ್ಗೆ ತಿಂಡಿ ತಿನ್ನೋದಕ್ಕಾಗತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವತ್ತು ಶಾವಿಗೆ ಮಾಡ್ತೀನಿ. ಆಮೇಲೆ ಇವತ್ತು ಸಂಡೇ ಅಲ್ವಾ, ಚಿಕನ್ ಹೇಗೋ ಮಾಡಲೇಬೇಕಾಗತ್ತೆ ಅಂತ ಅಂದ್ಕೊಂಡು ಅದಕ್ಕೆ ಕೂಡ ಚೆನ್ನಾಗಿದು ಸೂಟ್ ಆಗುತ್ತೆ. ಚಿಕನ್ ಸಾರಿಗೆ ಶಾವಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಹಾಗಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದ್ದೀನಿ. ಕುಚ್ಚಲಕ್ಕಿ ಹಾಕಿ ಮಾಡುವಂಥದ್ದು ನಮ್ಮ ಸೈಡಲ್ಲಿ ತುಂಬಾ ಮಾಡ್ತಾರೆ. ಈ ಥರ ಶಾವಿಗೆ ಅಂತ ಹೇಳಿದರೆ ಒಂದು ಫೇಮಸ್ ಅಂತಲೇ ಹೇಳ್ಬೋದು ನಮ್ಮ ಸೈಡಲ್ಲೆಲ್ಲ. ಹಾಗೆ ಶಾವಿಗೆ ಮಾಡೋದಕ್ಕೆ ಕಡುಬು ಬೇಯೋದಕ್ಕೆ ಇಟ್ಕೊಂಡೆ. ಈಗ ಇಲ್ಲಿ ನಾನು ಕುಂಬಳಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಕುಂಬಳಕಾಯಿ ಜ್ಯೂಸು ನಿಮಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈ ಕ್ಯಾನ್ಸರ್ ಜೀವಕೋಶಗಳು ಏನಾದರೂ ನಮ್ಮ ದೇಹದಲ್ಲಿ ಇನ್ನೂ ಬೆಳೀತಾ ಇದೆ, ಗ್ರೋತ್ ಆಗ್ತಾ ಇದೆ ಅಂತ ಅಂದರೆ ಆ ಒಂದು ಜೀವಕೋಶಗಳನ್ನು ಇದು ಸಾಯಿಸತ್ತೆ ಅಂತ ಹೇಳ್ತಾರೆ. ಅದು ಬೆಳೆಯೋದಕ್ಕೆ ಬಿಡಲ್ಲ ಆ ಜೀವಕೋಶಗಳನ್ನು, ಕ್ಯಾನ್ಸರ್ ಜೀವಕೋಶಗಳನ್ನು ಅಂತ ಹೇಳ್ತಾರೆ. ತುಂಬ ಒಳ್ಳೆಯದು. ಹಾಗೆ ತುಂಬಾ ಬೆನಿಫಿಟ್ಸ್ ಇದೆ. ಎಷ್ಟು ಒಂದು 300 ಕಾಯಿಲೆಗಳಿಗೆ ಇದು ಒಂದು ಔಷಧಿ ಅಂತ ಹೇಳ್ತಾರೆ. ಹಾಗಾಗಿ ನಾನು ಹೆಚ್ಚಾಗಿ ನನ್ನ ಒಂದು ರುಟೀನ್ನಲ್ಲಿ ನಾನು ಬೆಳಿಗ್ಗೆ ನಾವು ತಗೊಳ್ಳುವಂತಹ ಆಹಾರದಲ್ಲಿ ಈ ಒಂದು ಕುಂಬಳಕಾಯಿ ಜ್ಯೂಸನ್ನ ಹೆಚ್ಚಾಗಿ ನಾನು ಉಪಯೋಗಿಸ್ತೀನಿ. ಬೆಳಿಗ್ಗೆ ಎದ್ದು ಬರೀ ಹೊಟ್ಟೆಗೇ ಮಾಡಿ ಕುಡಿತೀವಿ. ಒಂದೊಂದು ಸಲ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಕುಡಿತೀವಿ. ಹಾಗೆ ಒಂದೊಂದು ಸಲ ಹೀಗೆ ಪ್ಲೇನಾಗಿ ಕುಡಿತೀವಿ. ಮಕ್ಕಳಿಗೂ ಕೊಡ್ತೀನಿ, ಮಕ್ಕಳು ಕೂಡ ಕುಡಿತಾರೆ. ಹಾಗೆ ಜ್ಯೂಸ್ ಎಲ್ಲ ಕುಡ್ದಾದ ನಂತರ ಇವಾಗ ಕಡುಬು ಕೂಡ ಬೆಂದಿದೆ. ನಂತರ ಇಲ್ಲಿ ನಾವು ಇವಾಗ ಶಾವಿಗೆ ಮಾಡ್ತಾಯಿದ್ದೀವಿ. ಇದು ಮಾಡಬೇಕಿದ್ರೆ ಇಬ್ಬರು ಬೇಕಾಗತ್ತೆ. ಒಬ್ಬರು ಮೇಲ್ಗಡೆಯಿಂದ ಒತ್ತಬೇಕಿದ್ರೆ ಇನ್ನೊಬ್ಬರು ಈ ಥರ ನೋಡಿ ಅದನ್ನು ಹಿಡಿಬೇಕಾಗತ್ತೆ ಕೆಳಗಡೆಯಿಂದ. ಸೊ ಹಾಗಾಗಿ ಇಬ್ಬರು ಬೇಕಾಗತ್ತೆ ಅಂತಲೇ ಹೇಳ್ಬೋದು. ಒಬ್ಬರಿಂದ ಆಗೋದಿಲ್ಲ. ಇವಾಗಂತೂ ಕೆಲವೊಂದು ಶಾವಿಗೆ ಮನೆ ಬಂದಿದೆ, ಒಬ್ಬರೇ ಮಾಡುವಂಥದ್ದು ಬೇರೆ ಥರದ್ದೆಲ್ಲ ಬಂದಿದೆ. ನಮ್ಮ ಮನೆಯಲ್ಲಿ ಹಿಂದೆ ಎಲ್ಲ ಇತ್ತಲ್ವ, ನಮ್ಮ ಅಮ್ಮಂದಿರೆಲ್ಲ ಯಾವ ಥರ ಮಾಡ್ತಾಯಿದ್ರು ನೋಡಿ, ಮನೆ ಇತ್ತಲ್ವ ಶಾವಿಗೆ ಮನೆ, ಅದೇ ಇರೋದು. ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇವಾಗಲೂ ನಾನು. ತಿಂಡಿ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮಾಡಿದ ನಂತರ ಫ್ರೆಶ್ ಅಪ್ ಆಗ್ತೀನಲ್ವ, ಅದಕ್ಕಿಂತ ಒಂದು ಅರ್ಧ ಗಂಟೆಗಿಂತ ಮೊದಲು ಇವಾಗ ನಾನು ಸ್ಕಿನ್ ಕೇರ್ ರುಟೀನ್ ಮಾಡ್ತೀನಿ. ಯಾಕೆಂತ ಹೇಳಿದರೆ ಚಳಿಗಾಲ ಅಲ್ವಾ, ಚಳಿಗಾಲ ಆದ್ದರಿಂದ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ. ಸೊ ನಾನು ಈ ಟೈಮ್ನಲ್ಲಿ ಯಾವಾಗಲೂ ಅಷ್ಟೇ ದಿನ ನಾನು ಸ್ನಾನ ಮಾಡೋದಕ್ಕಿಂತ ಅರ್ಧ ಗಂಟೆಗಿಂತ ಮೊದಲು ಈ ಒಂದು ರುಟೀನ್ನ ಫಾಲೋ ಮಾಡ್ತಾನೆ ಬರ್ತೀನಿ. ಏನಂತ ಹೇಳಿದರೆ ಹಸಿ ಹಾಲು ತಗೊಳ್ಳೋದು ಸ್ವಲ್ಪ, ಆಮೇಲೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ಳೋದು. ಇದನ್ನು ನೀಟಾಗಿ ಕೈಗಳಿಗೆ, ಕಾಲಿಗೆ, ಆಮೇಲೆ ಮುಖಕ್ಕೆಲ್ಲ ಹಚ್ಕೊಳ್ಳೋದು. ಚಿಕ್ಕ ಮಕ್ಕಳಿಗೆ ಹಚ್ತೀರಿ ಅಂತ ಅಂದರೆ ಫುಲ್ ಬಾಡಿಗೆ ಕೂಡ ಇದನ್ನು ಹಚ್ಬೋದು. ಇದರಿಂದ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಮಾಯಿಶ್ಚರೈಸಿಂಗ್ ಆಗಿರುತ್ತೆ ಸ್ಕಿನ್ನನ್ನು ಇದು. ಹಾಗೆ ನಿಮಗೆ ಸ್ಕಿನ್ ಡ್ರೈ ಆಗಿದೆ ಅಂತ ಫೀಲ್ ಬರೋದೇ ಇಲ್ಲ. ಸ್ಕಿನ್ ತುಂಬಾ ನ್ಯಾಚುರಲ್ ಆಗಿ ಶೈನ್ ಕೂಡ ಬರುತ್ತೆ, ಗ್ಲೋ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಕೈಗಳಿಗೆ, ಕಾಲಿಗೆ, ಆಮೇಲೆ ಮುಖಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ತೀನಿ. ಮಕ್ಕಳಿಗೆ ಕೂಡ ಇದನ್ನು ರೆಡಿ ಮಾಡಿ ಕೊಡ್ತೀನಿ, ಅವ್ರು ಕೂಡ ಹಚ್ಕೋತಾರೆ. ಚಳಿಗಾಲದಲ್ಲಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಇದನ್ನು ನೀವು ಫಾಲೋ ಮಾಡ್ಬೋದು. ಈ ಒಂದು ಸ್ಕಿನ್ ಕೇರ್ನ ನೀವು ಫಾಲೋ ಮಾಡಿದರೆ ತುಂಬಾ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು.
ಡ್ರೈ ಸ್ಕಿನ್ ಇರೋರಿಗೆ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ. ಸೊ ನಂದು ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ ಆದ್ದರಿಂದ ಈ ರೀತಿ ಫಾಲೋ ಮಾಡ್ತೀನಿ. ನಂತರ ಫ್ರೆಶ್ ಅಪ್ ಎಲ್ಲ ಆದ ನಂತರ ಇವಾಗ ನಾನು ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. 11:30 ಗಂಟೆ ಆಗುತ್ತೆ. ನಂದೆಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮಾಡಿ ಆಮೇಲೆ ಅಡುಗೆ ಮನೆಗೆ ಬರಬೇಕಿದ್ರೆ 11:30 ಎಲ್ಲ ಆಗುತ್ತೆ. ಈಗ ಅಡುಗೆ ಅಂದರೆ ಅನ್ನಕ್ಕಿಟ್ಟಿದ್ದೀನಿ ಕುಕ್ಕರಲ್ಲಿ. ಹಾಗೆ ಚಿಕನ್ ಸಾರು ಆಮೇಲೆ ಸುಕ್ಕ ಮಾಡ್ತಾಯಿದ್ದೀನಿ. ಇವತ್ತು ರೆಸಿಪಿನ ಶೇರ್ ಮಾಡಿಲ್ಲ ನಾನು, ಯಾಕೆಂತ ಹೇಳಿದರೆ ನನ್ನ ಚಾನಲ್ನಲ್ಲಿ ತುಂಬ ಸಲ ನಾನು ಚಿಕನ್ ಸುಕ್ಕ, ಚಿಕನ್ ಸಾರಿನ ಒಂದು ರೆಸಿಪಿನ ಶೇರ್ ಮಾಡಿದ್ದೀನಿ. ಪದೇ ಪದೇ ಅದನ್ನೇ ಎಷ್ಟು ಸಲ ತೋರಿಸೋದಲ್ವಾ, ಹಾಗಾಗಿ ಶೇರ್ ಮಾಡ್ತಾ ಇಲ್ಲ. ಸೊ ಸಿಂಪಲ್ಲಾಗಿ ಮಾಡಿದ್ದೀನಿ ಇವತ್ತು. ಶಾವಿಗೆ ಮಾಡಿದ್ದೆ ಅಲ್ವಾ ಬೆಳಿಗ್ಗೆ, ಅದಕ್ಕೆ ಒಂಥರ ಕಾಂಬಿನೇಷನ್ ಆಗೋ ಥರನೇ ನಾನು ಸಾರು ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ಚಿಕನ್ ಸಾರು ಮೊದಲು ಮಾಡಿಕೊಂಡು ಆಮೇಲೆ ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ಚಿಕನ್ ಸುಕ್ಕ ಮಾಡಿದ್ರೆ ತುಂಬ ದಿನಗಳೇ ಆಗಿತ್ತು. ಮನೆಯಲ್ಲಿ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ. ಮಕ್ಕಳಿಗಾದರೂ ಅಷ್ಟೊಂದು ಸುಕ್ಕ ಇಷ್ಟ ಅಂತ ಹೇಳಲ್ಲ ನಾನು. ಬಟ್ ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ. ಹಾಗಾಗಿ ಇವತ್ತು ಸ್ವಲ್ಪ ಸಾರು ಮಾಡಿಬಿಟ್ಟು ಆಮೇಲೆ ಸುಕ್ಕನೇ ಮಾಡೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಧರ್ಮಸ್ಥಳ ದೀಪೋತ್ಸವಕ್ಕೆ ಹೋಗಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಅಲ್ಲಿಂದ ಕೆಲವೊಂದು ಕಿಚನ್ ಐಟಮ್ಗಳನ್ನು ತೊಗೊಂಡಿದ್ದೆ. ಇದು ಚಾಪರ್ ನೋಡಿ, ಚಾಪರ್ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಈ ಥರ ಇದೆ. ಇದನ್ನು ಆನ್ ಆಫ್ ಮಾಡೋದಕ್ಕಿದೆ. ಆಫ್ ಮಾಡ್ಕೊಂಡಾಗ ಇದು ಕೆಳಗಡೆ ಬರುತ್ತೆ, ಹಾಗೆ ಆನ್ ಮಾಡ್ಕೊಂಡಾಗ ಮೇಲ್ಗಡೆ ಹೋಗಿ ನನಗೆ ನೀಟಾಗಿ ಚಾಪ್ ಮಾಡೋದಕ್ಕಾಗತ್ತೆ. ಈ ಥರ ಬ್ಲೇಡ್ ಇದೆ. ಇದನ್ನು ಈ ರೀತಿ ಇಟ್ಟು ಆಮೇಲೆ ಮುಚ್ಚಳ ಮುಚ್ಚಿ ಇದನ್ನು ಇಟ್ಬಿಟ್ಟು ಆಮೇಲೆ ಪ್ರೆಸ್ ಮಾಡೋದು ಅಷ್ಟೇ. ಇಲ್ಲಾಂತ ಹೇಳಿದರೆ ಕೆಲವೊಂದಕ್ಕೆ ಹಗ್ಗ ಥರ ಬರುತ್ತೆ ಎಳೆಯೋದು, ಅದಕ್ಕಿಂತ ಇದು ಬೆಟರ್ ಅಂತ ಅನ್ನಿಸ್ತು. ಇಷ್ಟ ಆಯಿತು ಅದು ಕೂಡ. ಹಾಗೆ ನೆಕ್ಸ್ಟ್ ನಾನಿಲ್ಲಿ ಗ್ಲಾಸ್ ಕಂಟೈನರ್ ತೊಗೊಂಡೆ. 2 ಕಂಟೈನರ್ನ ತೊಗೊಂಡೆ. ಇದಕ್ಕೆ ಒಂದು ಕಂಟೈನರಿಗೆ 150 ಹೇಳಿದರು, 2 ಕಂಟೈನರ್ಗೆ 300 ಕೊಟ್ಟು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ ಇದು ಡ್ರೈ ಫ್ರೂಟ್ಸ್ ಹಾಕಿಡುವಂತಹ ಒಂದು ಕಂಟೈನರ್. ಯಾವುದಕ್ಕೆ ಕೂಡ ಉಪಯೋಗಿಸ್ಬೋದು. ಟೀ ಪೌಡರು, ಕಾಫಿ ಪೌಡರು, ಹಾಗೆ ಡ್ರೈ ಫ್ರೂಟ್ಸು, ಇಲ್ಲ ಅಂತ ಹೇಳಿದರೆ ಬೇರೆ ಏನಾದರೂ ಕಾಳುಗಳು, ಈ ಥರ ಎಲ್ಲ ಇದನ್ನೆಲ್ಲ ಹಾಕಿಡ್ಬೋದು. ಹಾಗೆ ಇದು ನೀವು ನೋಡ್ತಾ ಇರ್ಬೋದು, ಇದೇನು ಗೊತ್ತಾ, ಸ್ಟೀಲಲ್ಲಿ ನಾವು ಇವಾಗ ಪಾತ್ರೆ ತೊಳೆಯೋದಕ್ಕೆ ಉಪಯೋಗಿಸ್ತೀವಲ್ವ, ಅದರ ಬದಲಿಗೆ ಇದೊಂದು ಬಂದಿದೆ. ಇನ್ಸ್ಟಾದಲ್ಲೆಲ್ಲ ತುಂಬಾ ವಿಡಿಯೋ ವೈರಲ್ ಆಗ್ತಾ ಇದೆ ಇದರದ್ದು. ಇದು ನಮಗೆ ಬೇಕಿತ್ತು, ಹಾಗಾಗಿ ಹೋದ ಕೂಡಲೇ ಅಲ್ಲಿ ಎದುರುಗಡೆನೇ ಹಾಕಿದ್ರು, ಅದನ್ನು ಕೂಡ ತೊಗೊಂಡೆ. ಇದು 50 ರೂಪಾಯಿಗೆ 5 ಪೀಸ್ ಕೊಟ್ಟಿದ್ದರು. ತುಂಬಾ ಚೆನ್ನಾಗಿತ್ತು. ನಾನಿವಾಗ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು, ಚೆನ್ನಾಗಿದೆ. ತೊಗೋಬೋದು, ಯಾರಿಗಾದರೂ ಬೇಕಿದ್ದರೆ ಸಿಕ್ಕಲ್ಲಿ ತೊಗೋಬೋದು. ನಂತರ ಕೆಲವೊಂದು ಸ್ಟೀಲ್ ಪಾತ್ರೆಗಳನ್ನು ತೊಗೊಂಡ್ವಿ. ಸ್ಟೀಲ್ ಪಾತ್ರೆಗಳನ್ನು ತೊಗೋಬೇಕಿದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕಾಗತ್ತೆ. ನಾವು ಹೋಗಿ ಅಲ್ಲಿ ತುಂಬಾ ಪಾತ್ರೆಗಳಿರುತ್ತೆ, ಹೋಗಿ ಡೈರೆಕ್ಟಾಗಿ ಹೋಗಿ ತೊಗೋಬಾರ್ದು. ಸ್ಟೀಲ್ ಪಾತ್ರೆಗಳನ್ನು ತೊಗೋಬೇಕಿದ್ರೆ ನೀವು ಚೆಕ್ ಮಾಡಬೇಕಾದಂತಹ ಒಂದು ಮೇಯ್ನ್ ಅಂಶ ಏನಂತ ಹೇಳಿದರೆ, ದಪ್ಪ ಇರಬೇಕು, ಭಾರ ಇರಬೇಕು. ಬಟ್ಲು ಇರ್ಬೋದು, ಚೊಂಬು ಇರ್ಬೋದು, ಪಾತ್ರೆ ಇರ್ಬೋದು, ಯಾವುದೇ ವಸ್ತು ತಗೊಳ್ಳಿ, ದಪ್ಪ ಇರಬೇಕದು. ನೀವು ಎತ್ತಬೇಕಿದ್ರೆ ನಿಮಗೆ ಭಾರ ಅಂತ ಅನ್ನಿಸ್ಬೇಕು. ಆ ರೀತಿ ಅನ್ನಿಸಿದಾಗ ಮಾತ್ರ ಅದು ಒಳ್ಳೆ ಕ್ವಾಲಿಟಿ ಆಗಿರುತ್ತೆ. ಇಲ್ಲಾಂತ ಹೇಳಿದರೆ ಅದು ತುಂಬಾ ಲೋ ಕ್ವಾಲಿಟಿ ಆಗಿರುತ್ತೆ. ನಾವು ತಂದು ಸ್ವಲ್ಪ ದಿನ ಆದ ನಂತರ ಅದು ಸೈಡೆಲ್ಲ ಒಡೆದೋಗುತ್ತೆ. ಒಂದು 5 ಬಟ್ಟಲು, ಆಮೇಲೆ ಒಂದು 2 ಪಾತ್ರೆಗಳು, ಈ ಥರ ನಂತರ ಒಂದು ಚೊಂಬು, ಇದನ್ನೆಲ್ಲ ತೊಗೊಂಡ್ವಿ. ಒಳ್ಳೆ ಕ್ವಾಲಿಟಿ ಇರುವಂಥದ್ದನ್ನೇ ತೊಗೊಂಡಿರುವಂಥದ್ದು ನಾವು. ತುಂಬಾ ಕೇರ್ಫುಲ್ಲಾಗಿ ಚೆಕ್ ಮಾಡಿ ಹಾಗೆ ತೊಗೊಂಡ್ವಿ. ಚೆನ್ನಾಗಿದೆ, ಸ್ಟೀಲ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇವಾಗ ಚಿಕನ್ ಸುಕ್ಕ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಚಿಕನ್ನ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ ಒಂದು ಸೈಡಲ್ಲಿ, ಅದು ಬೆಂದಿದೆ. ನಮ್ಮ ಮಾಧವಿಗೆ ಈ ಥರ ಮಸಾಲೆ ಹಾಕೋದಕ್ಕಿಂತ ಮೊದಲು ತೆಗೆದು ತಿನ್ನೋದಂತ ಹೇಳಿದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು, ತುಪ್ಪ ಇದ್ದರೆ ತುಪ್ಪ ಎಲ್ಲ ಹಾಕಿಬಿಟ್ಟು ಅದನ್ನು ಹಾಗೆ ತೆಗೆದು ಕೊಡ್ತೀನಿ ಅವಳಿಗೆ. ಹಾಗೆ ತಿಂತಾಳೆ ಅವಳು, ತುಂಬ ಇಷ್ಟ. ಯಾವಾಗಲೂ ಬೇಕು ಅವಳಿಗೆ, ಅಂದರೆ ಮನೆಯಲ್ಲಿ ಅವಳು ಮನೆಯಲ್ಲಿದ್ದರೆ ಈ ಥರ ಚಿಕನ್ ಮಾಡ್ತಾಯಿದ್ದೀನಿ ಅಂತ ಅಂದಾಗ ಅವಳಿಗೆ ತೆಗೆದು ಕೊಡಬೇಕಾಗತ್ತೆ. ಈಗ ಚಿಕನ್ ಚೆನ್ನಾಗಿ ಬೆಂದಿದಲ್ವ, ರುಬ್ಬಿಟ್ಟಿರುವಂತಹ ಮಸಾಲೆ ಹಾಕಿಬಿಟ್ಟು ಸ್ವಲ್ಪ ಹುಣಸೆ ಹಣ್ಣಿನ ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ಟ್ರೆಡಿಷ್ನಲ್ ಆಗಿರುತ್ತೆ. ನಮ್ಮ ತುಳುನಾಡಿನ ಸೈಡಿನಲ್ಲಿ ಮಾಡುವಂತಹ ಸುಕ್ಕ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕು. ನಮ್ಮ ಅಮ್ಮಂದಿರೆಲ್ಲ ಮಾಡ್ತಾಯಿದ್ರು ಮೊದಲು ಇದೇ ಥರ. ಅದೇ ಥರ ಇವತ್ತು ನಾನು ಕೂಡ ಮಾಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಏನೂ ಹಾಕಲ್ಲ ನಾನು. ಮೊದಲೆಲ್ಲ ಕೊತ್ತಂಬರಿ ಸೊಪ್ಪು ಯಾರು ಹಾಕ್ತಾಯಿದ್ರು ಅಲ್ವಾ, ನಮ್ಮ ಅಮ್ಮಂದಿರು, ಅಜ್ಜಿಯಂದಿರೆಲ್ಲ ಮಾಡಬೇಕಿದ್ರೆ ಕೊತ್ತಂಬರಿ ಸೊಪ್ಪೆಲ್ಲ ತರ್ತಾ ಇರಲಿಲ್ಲ, ಹಾಕ್ತಾ ಇರಲಿಲ್ಲ. ರುಚಿ ಚೆನ್ನಾಗಿ ಬರ್ತಾಯಿತ್ತು. ಇವಾಗ ನಾವು ಗರಂ ಮಸಾಲೆ, ಆಮೇಲೆ ಇದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತೀವಲ್ವ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದರ ಒಂದು ಫ್ಲೇವರ್ ಇರ್ಬೋದು, ಟೇಸ್ಟ್ ಇರ್ಬೋದು.
ಹಾಗೆ ನನ್ನಲ್ಲಿ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾರೆ, "ಅಕ್ಕ ನೀವು ಗರಂ ಮಸಾಲ ಹಾಕಲ್ವಾ ಚಿಕನ್ನಿಗೆ?" ಅಂತ. ಇಲ್ಲ, ನಾನು ಗರಂ ಮಸಾಲ ಹಾಕಲ್ಲ. ನನಗೆ ಅಷ್ಟೊಂದು ಇಷ್ಟ ಇಲ್ಲ ಗರಂ ಮಸಾಲ ಫ್ಲೇವರ್ ತುಂಬಾ ಕಡಿಮೆ ನಾನು ಇದಕ್ಕೆ ಯೂಸ್ ಮಾಡೋದು ಅಂತ. ನನಗೆ ಗರಂ ಮಸಾಲ ಫ್ಲೇವರ್ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ನಮ್ಮ ಅಮ್ಮಂದಿರೆಲ್ಲ ಯಾವ ಥರ ಮಾಡ್ತಾಯಿದ್ರು ಅದೇ ಥರ ನಾನು ಚಿಕನ್ ಸಾರು, ಚಿಕನ್ ಸುಕ್ಕ ಎಲ್ಲ ಮಾಡ್ತೀನಿ. ಗರಂ ಮಸಾಲ ತುಂಬಾ ರೇರ್, ಹಾಕೋದೇ ಇಲ್ಲ ಅಂತ ಏನಿಲ್ಲ, ಹಾಕ್ತೀನಿ, ಬಟ್ ತುಂಬ ಕಡಿಮೆ ಹಾಕೋದು. ಈಗ ಅಡುಗೆ ಎಲ್ಲ ಆಯಿತು. ಚಿಕನ್ ಸಾರಾಯಿತು, ಸುಕ್ಕ ಆಯಿತು, ಹಾಗೆ ಅನ್ನ ಬಸಿಬೇಕಷ್ಟೇ, ಕುಕ್ಕರ್ ವಿಷಲ್ ಆದಷ್ಟೇ. ಗಂಟೆ ಕೂಡ 1 ಗಂಟೆ ಆಗ್ತಾ ಬಂತು. ಇನ್ನು ಊಟ ಮಾಡಬೇಕು, ಹಸಿವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ದೀಪೋತ್ಸವಕ್ಕೆ ಹೋದದ್ದಲ್ವ, ನಾನು 3 ಸಲ ಹೋಗಿದ್ದೀನಿ. ಒಂದು ಸಲ ಅಮ್ಮನ ಜೊತೆ, ಹಾಗೆ ಒಂದು ಸಲ ನಮ್ಮ ವೈಶಾಲಿ ಸಂಧ್ಯಾ ಎಲ್ಲ ಇದ್ದರು, ಅವ್ರ ಜೊತೆ ಹೋಗಿದ್ದೆ. ನೆಕ್ಸ್ಟ್ ನಮ್ಮ ಅಕ್ಕ ಭಾವ ಇದ್ದರು, ಅವ್ರ ಜೊತೆ ಹೋಗಿದ್ದೆ. 3 ಸಲ ಹೋಗಿದ್ದೆ ಅಲ್ವಾ. ಅಂದರೆ ತುಂಬ ಏನು ಜಾಸ್ತಿ ನಡೆಯೋದಕ್ಕಿರುತ್ತೆ ಅಲ್ಲಿ, ತುಂಬ ನಡೆಯೋದಕ್ಕಿರುತ್ತೆ. ಹಾಗೆ ನಡೆದು ಟಯರ್ಡಾಗಿ ನಿನ್ನೆ ಸ್ವಲ್ಪ ಚಳಿ ಜ್ವರ ಎಲ್ಲ ಇತ್ತು. ಹಾಗಾಗಿ ನಿನ್ನೆ ಕೂಡ ನನಗೆ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತಾದರೂ ಮಾಡಬೇಕು ಅಂತ ಅಂದ್ಕೊಂಡು ಬೆಳಿಗ್ಗೆನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ನೋಡೋಣ, ಇಲ್ಲಿ ತನಕ ಹೋಯಿತು, ಮಧ್ಯಾಹ್ನ ತನಕ ಹೇಗೂ ಮಾಡ್ಕೊಂಡು ಹೋದೆ. ಕಡಿಮೆ ಆಗಿದೆ, ಜ್ವರ ಎಲ್ಲ ಕಡಿಮೆ ಆಗಿದೆ. ಸ್ವಲ್ಪ ಸುಸ್ತು ಈ ಥರ ಎಲ್ಲ ಇದೆ. ಹಾಗಾಗಿ ಇವತ್ತು ಸಂಡೇ ಅಲ್ವಾ ಅಂತ ಅಂದ್ಬಿಟ್ಟು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಆಯಿತು, ಮಧ್ಯಾಹ್ನ ತನಕ ಲಾಗ್ ಮಾಡಿಕೊಂಡೆ. ನಂತರ ಇನ್ನು ಸಂಜೆ ತನಕ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇನ್ನು ಊಟ ಮಾಡಬೇಕು, ಟೈಮ್ ಕೂಡ ಆಗ್ತಾ ಬಂತು, ಊಟ ಮಾಡಬೇಕು. ಹಾಗೆ ಊಟ ಎಲ್ಲ ಮುಗಿಸಿ ಆಮೇಲೆ ವಾಪಸ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಸಂಜೆ ವಾಪಸ್ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮನೆಗೆ ಶ್ರೇಯಾ ಬಂದಿದ್ಲು. ಶ್ರೇಯಾಳಿಗೆ ನಮ್ಮ ಹಸ್ಬೆಂಡ್ ತಿಂಡಿ ತಂದಿರ್ತಾರೆ ಮನೆಯಲ್ಲಿ. ಏನಾದರೂ ಬೇಕ್ರಿ ತಿಂಡಿ ಎಲ್ಲ ಇರುತ್ತಲ್ವ, ಏನಾದರೂ ಒಂದು ತಂದು ಮನೇಲಿ ಇಟ್ಕೊಂಡಿರ್ತಾರೆ. ಸೊ ಅವಳು ಬಂದಾಗ ಅದನ್ನು ಕೊಡ್ತಾರೆ, ಅವಳಿಗೋಸ್ಕರನೇ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ತಂದಿರ್ತಾರೆ. ಅವಳಿಗೂ ತುಂಬ ಖುಷಿ, ಏನಾದರೂ ಈ ಥರ ತಿನ್ನೋದಕ್ಕೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತೊಗೊಂಡು ತಿಂತಾಳೆ. ಇದು ಇವತ್ತು ಕೊಟ್ಟಿರುವಂತಹ ಉಂಡೆನ ಅವಳಿಗೆ ಜಗ್ಯೋದಕ್ಕೆ ಆಗ್ತಾ ಇರಲಿಲ್ಲ. ಹೇಳ್ತಾ ಇದ್ಲು, ನನಗೆ ಆಗಲ್ಲ ತಿನ್ನೋದಕ್ಕೆ ಇದು ಅಂತ ಅಂದ್ಬಿಟ್ಟು. ಅದಕ್ಕೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು, ಪಾಪ ನಾನು ಸುಮ್ಮನೆ ತಂದದ್ದನ್ನು ಅವಳಿಗೆ ತಿನ್ನೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ಶ್ರೇಯಾ ಮನೆಗೆ ಬಂದರೆ ನಮ್ಮ ಮಾಧವಿಗೆ ಇದೇ ಕೆಲಸ ನೋಡಿ, ಬಬಲ್ಸ್ ಮಾಡೋದು, ಊದೋದು, ಅವಳನ್ನು ಆಟ ಆಡಿಸೋದು, ಈ ಥರ ಮಾಡ್ತಾ ಇರ್ತಾಳೆ. ಹ್ಯಾಂಡ್ ವಾಶನ್ನು ಹಾಕಿಬಿಟ್ಟು ಬಬಲ್ಸ್ ಮಾಡ್ತಾಳೆ. ಏನಾದರೂ ಒಂದು ಥಿಂಗ್ಸ್ ತೊಗೊಂಡು ಅದರಿಂದ ಈ ರೀತಿ ಮಾಡಿಬಿಟ್ಟು ಅವಳನ್ನು ಆಟ ಆಡಿಸ್ತಾ ಇರ್ತಾಳೆ. ಇದೇ ಕೆಲಸ ತುಂಬ ಹೊತ್ತು ಅವಳನ್ನು ಈ ರೀತಿ ಆಟ ಆಡಿಸ್ತಾಳೆ. ಸೊ ಈ ರೀತಿ ಮಕ್ಕಳೆಲ್ಲ ಆಟ ಆಡ್ತಾ ಸಂಜೆ ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಇವತ್ತು ಸಂಡೇ ಕೂಡ ಅಷ್ಟೇ, ತುಂಬ ಬೇಗ ಕಳೆದೋಯ್ತು ಅಂತ ಅನ್ನಿಸ್ತಾ ಇತ್ತು. ಸೊ ತುಂಬ ಸಿಂಪಲ್ಲಾಗಿ ಒಂದು ಲಾಗ್ ಮಾಡಿದ್ದೆ, ಅದನ್ನು ಹಾಕಿದ್ದೀನಿ. ಲಾಗ್ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ.